ನೀವು ಹೋಗಿಲ್ಲ ಪೂಜೆಗೆ? ಇಲ್ಲೇ ಇದ್ದೀರಿ? ಹ್ಞೂ, ನಾನು ಪೂಜೆಗೆ ಹೋಗಿಲ್ಲ. ಯಾಕೆ ಚಿಕ್ಕಿ, ನೀವು ಯಾವಾಗ ಬಂದ್ರಿ ಇಲ್ಲಿಗೆ? ಕಾವೇರಿ, ನನಗೆಲ್ಲ ವಿಷಯ ಗೊತ್ತಾಯ್ತು. ಇನ್ನೂ ನನ್ನ ಹತ್ರ ವಿಷಯನ ಮುಚ್ಚಿಡೋದಕ್ಕೆ ಹೋಗ್ಬೇಡ. ಸಾರಿ ಚಿಕ್ಕಿ, ನಿಮ್ಮ ಹತ್ರ ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲಿ ನೀವು ಮನೆಯವರೆಲ್ಲ ಮತ್ತು ನನ್ನನ್ನು ತಪ್ಪು ತಿಳ್ಕೊಂಡ್ಬಿಡ್ತೀರೋ ಏನೋ ಅಂತ ನಾನು ನಿಮ್ಮ ಹತ್ರ ಆಗಲಿ ಮನೆಯವ್ರ ಹತ್ರ ಆಗಲಿ ಯಾವ ವಿಷಯನೂ ಹೇಳಲಿಲ್ಲ. ಅಲ್ಲ ಕಾವೇರಿ, ನಿನ್ನ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೆಂಗೆ ಬಂತು? ಹಾಂ, ನನಗಂತೂ ಒಂದು ನಂಬೋದಕ್ಕೆ ಆಗ್ತಾ ಇಲ್ಲ. ಅಲ್ಲ, ಆಕೆ ಏನು ಬಾಕಿ ಬರೋ ಸುದ್ದಿ ಆಕೆ ಆ್ಯಕ್ಚುಲಿ ನಾಳೆ ಬರ್ತಾಳ ಅಂತ ಅಂದಿದ್ಲು. ಸಡನ್ನಾಗಿ ಇವತ್ತ ಬಂದುಬಿಟ್ಲು. ಅಕ್ಕಿ ಬಂದಾಗ ನೀನು ಮನೆಯವರೆಲ್ಲರನ್ನೂ ಹೊರಗಡೆ ಕಳಿಸಿದಿ. ಯಾಕೆ ಇಷ್ಟೆಲ್ಲ ಮಾಡಿದಿ ನೀನು? ಅದೆಲ್ಲ ಬಿಡು, ಅದೆಲ್ಲ ಆಮೇಲೆ ಹೇಳ್ತಿದ್ದೆ. ಅದು ಒರಿಜಿನಲ್ ಡಾಕ್ಯುಮೆಂಟ್ ಇತ್ತಲ್ಲ, ಅದು ನಿನ್ನ ಹತ್ರ ಹೆಂಗೆ ಬಂತು? ನನಗದು ಬೇಕಾಗೈತಿ. ನೋಡು ಕಾವೇರಿ, ನನ್ನ ಹತ್ರ ಏನೂ ಮುಚ್ಚಿಡೋದಕ್ಕೆ ಹೋಗಬೇಡ. ಏನೈತಿ ಅದನ್ನೆಲ್ಲ ಕ್ಲಿಯರಾಗಿ ಹೇಳ್ಬಿಡು. ಅದು ಚಿಕ್ಕಿ, ನಾನು ಒಂದು ವಾರ ರೀತಿಯವ್ರ ಮನೆಗೆ ಅಂತ ಹೋಗಿದ್ದೆಲ್ಲ. ಅದು ಆ್ಯಕ್ಚುಲಿ ರೀತಿಯವ್ರ ಮನೆಗೆ ಹೋಗಿದ್ದಲ್ಲ, ಇದು ರಿಯಾ ಅವ್ರ ಮನೆಗೆ ಹೋಗಿದ್ವಿ. ನಾನು ರೀತಿಯವ್ರ ಫ್ರೆಂಡ್ ಆನಂದ್, ಅವ್ರದ್ದು ಆಫೀಸಲ್ಲಿ ವರ್ಕ್ ಮಾಡೋ ಅರುಣ್ ಅಂತ, ನಾವು 4 ಜನ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಹೋಗಿ ಇಷ್ಟೆಲ್ಲ ಮಾಡಿ ಡಾಕ್ಯುಮೆಂಟ್ನ ತೊಗೊಂಬಂದ್ವಿ. ಕಾವೇರಿ, ಏನು ಹೇಳಾಕೊಂತಿದ್ರಿ ನೀನು? ಅಲ್ಲ, ಇಷ್ಟೆಲ್ಲ ನಡೆದ್ರೂ ಒಂದೇ ಒಂದು ಮಾತು ಕೂಡ ನೀ ಮನ್ಯಾಗ ಎದಕ್ಕೆ ಹೇಳಿಲ್ಲ? ನೋಡಿ ಚಿಕ್ಕಿ, ನಾನೇನಾದರೂ ರಿಯಾ ಅಣ್ಣನ ಹೆಂಡತಿ ಮನೆಗೆ ಹೋಗ್ತೀನಿ ಅಂತಂದಿದ್ರೆ ನೀವೆಲ್ಲರೂ ಬಿಡ್ತಿದ್ರೇನ? ನೀವೆಲ್ಲರೂ ಬಿಡಂಗಿಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ಈ ರೀತಿ ಅದಾರಲ್ಲ ಅವರು ಫ್ರೆಂಡ್, ಅಂದ್ರೆ ಆಕಿನ ಮದುವೆ ಆಗೋ ಹುಡುಗನ ಅವನು ಆನಂದ್ ಅವ್ರು ಅಂತಂದು ಅವರ ಈ ಪ್ಲ್ಯಾನ್ ಎಲ್ಲ ಕೊಟ್ಟಿದ್ದು. ಅವ್ರ ಪ್ಲ್ಯಾನ್ ಹೇಳಿದಕ್ಕೆ ನಾವೆಲ್ಲರೂ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿ ಹೋಗಿ ಹಾಗೆಲ್ಲ ಗುದ್ದಾಡಿ ಆ ಡಾಕ್ಯುಮೆಂಟ್ಸ್ನ ತೊಗೊಂಬಂದ್ವಿ. ಈಗಲೂ ಮನ್ಯಾಗ ಹೇಳ್ಬೋದಿತ್ತು, ಆದ್ರೆ ಮತ್ತು ಮನ್ಯಾಗ ಎಲ್ಲರೂ 1000 ಪ್ರಶ್ನೆ ಕೇಳ್ಕೊಂಡು ಬಿಡ್ತಾರೆ, ನಿನ್ನ ಹತ್ರ ಆ ಡಾಕ್ಯುಮೆಂಟ್ ಹೆಂಗೆ ಬಂತು? ನಮ್ಮನ್ನು ಒಂದು ಮಾತು ಕೇಳಲಾರ್ದಂಗೆ ನೀನು ಗಂಡ್ಮಕ್ಳ ಜೊತೆ ಹೆಂಗೆ ಓದಿ ಅದು ಇದು ಅಂತ ಸುಮ್ಮನೆ ಮನ್ಯಾಗೆಲ್ಲ ಟೆನ್ಷನ್ ಹಾಕ್ಕಾರ. ಮತ್ತು ಒಂದು ಹೋಗಿ ಇನ್ನೊಂದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಷಯನ ಮನ್ಯಾಗ ಯಾರ ಮುಂದೂ ಹೇಳಿಲ್ಲ ಚಿಕ್ಕಿ. ದಯವಿಟ್ಟು ಚಿಕ್ಕಿ, ನನ್ನನ್ನು ಕ್ಷಮಿಸ್ಬಿಡು. ಏನು ಮಾಡಲಿ, ಮನೆಗೆ ಒಳ್ಳೇದಾಗಲಿ, ಅಪ್ಪ ಅವ್ಗ ಮನೆಯಾಗಿರೋರು ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ನಾನು ಈ ಕೆಲಸ ಮಾಡಿದೆ ಚಿಕ್ಕಿ. ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡು ಚಿಕ್ಕಿ. ಅಲ್ಲ ಕಾವೇರಿ, ನಿನ್ನಿಂದ ಈ ಮನೆಗೆಲ್ಲ ಇಷ್ಟು ಒಳ್ಳೇದಾಗೈತೆ. ಇನ್ನೇನು ಈ ಮನೆ ಕೈ ತಪ್ಪೋಯ್ತು ಅಂತಂದು ಎಲ್ಲರೂ ಕೈ ಚೆಲ್ಲಿ ಕೂತೋ ಟೈಮಿಗೆ ನೀನು ಏನೇನೋ ಗುದ್ದಾಡಿ ಏನೇನೋ ಪ್ಲ್ಯಾನ್ ಮಾಡಿ ಅಲ್ಲಿ ತನಕ ಹೋಗಿ ಒಬ್ಬ ಹೆಣ್ಣುಡುಗಿಯಾಗಿ ಅಲ್ಲಿ ತನಕ ಹೋಗಿ ಅಷ್ಟೆಲ್ಲ ಇದು ಪ್ಲ್ಯಾನ್ ಮಾಡಿ ಅದು ಡಾಕ್ಯುಮೆಂಟ್ನ ತೊಗೊಂಬಂದು ಮತ್ತು ಅವ್ರಿಗೆ ಮುಖಕ್ಕೋಸದ ಅವ್ರ ವಾಪಸ್ ಮನೆಗೆ ತಿರುಗಿ ನೋಡಲಾರ್ದಂಗೆ ಮಾಡಿದೆ. ಇಂಥ ಒಳ್ಳೆ ಕೆಲಸ ಮಾಡಿದೆ. ಇದನ್ನು ಮನ್ಯಾಗ ಹೇಳಕ್ಕೆ ಯಾಕೆ ನೀನು ಹೆದರ್ಕೊಳ ಕುಂತಿದ್ದಿ? ನಿನ್ನಿಂದ ಮನ್ಯಾಗ ಎಲ್ರಿಗೂ ಎಷ್ಟು ಒಳ್ಳೇದಾಗೈತಿ ಗೊತ್ತಾ? ಈ ವಿಷಯ ಮನ್ಯಾಗ ಗೊತ್ತಂದ್ರೆ ಎಲ್ಲರೂ ಖುಷಿ ಪಡ್ತಾರ. ಅಲ್ಲ ಹುಚ್ಚುಡುಗಿ, ಅಂಥದ್ದು ಖುಷಿ ಪಡೋ ವಿಷಯನ ಯಾರು ಮುಚ್ಚಿಡ್ತಾರನ? ಅಲ್ಲ ಚಿಕ್ಕಿ, ಮೊದಲ ಅಣ್ಣ ಮತ್ತು ಅಣ್ಣನ ಹೆಂಡತಿ ವಿಷಯದಾಗ ಮನೆಯಾಗೆಲ್ಲರೂ ಎಷ್ಟು ಬೇಜಾರನಾಗದಾರ ಅನ್ನೋದು ಗೊತ್ತೈತಿಲ್ಲ. ಅಂಥದ್ರಾಗ ನಾನು ಗುರುತು ಪರಿಚಯ ಇಲ್ಲದೆ ಇರೋ ಆ ಇಬ್ಬರು ಹುಡುಗರ ಜೊತೆ ಅಲ್ಲಿಗೆ ಹೋಗಿದ್ದೆ. ನನ್ನ ಜೊತೆ ರೀತಿ ಇದ್ಲು, ನಿಜವಾಗ್ಲೂ ರೀತಿ ಇದ್ಲು ಚಿಕ್ಕಿ. ಹೋಗಿದ್ದೆ ಅಂತಂದ್ರೆ ಈ ವಿಷಯ ಮತ್ತು ಯಾರಿಗಾರ ಗೊತ್ತಾದ್ರೆ ಒಂದು ಹೋಗಿ ಇನ್ನೊಂದು ಸಮಸ್ಯೆ ಹುಟ್ಟೋದು ಬೇಡ ಚಿಕ್ಕಿ. ಅದಕ್ಕೋಸ್ಕರ ದಯವಿಟ್ಟು ನಿನ್ನ ಕೈಯೆಲ್ಲ ಕಾಲು ಬೇಕಾದ್ರೆ ಮುಗಿತೀನಿ. ಈ ವಿಷಯನ ಮನೇಲಿ ಯಾರ ಮುಂದೆ ಹೇಳೋದಕ್ಕೆ ಹೋಗಬೇಡ ಚಿಕ್ಕಿ, ಪ್ಲೀಸ್. ಅಲ್ಲ ಚಿಕ್ಕಿ, ನಾವು ಮನೆಯವ್ರೇನು ಯಾರ ಮುಂದೆ ಏನು ಹೇಳಂಗಿಲ್ಲ, ಇದು ಮಾಡೋಂಗಿಲ್ಲ. ಆದ್ರೆ ಮನ್ಯಾಗ ಆ ಸಂಗೀತ ಚಿಗವದ ಅಲ್ಲ, ಗೊತ್ತೈತಿಲ್ಲ. ಆಕೆಗೆ ಏನಾರು ಈ ಸುದ್ದಿ ಗೊತ್ತಾತಂದ್ರೆ ಇಡೀ ಊರೆಲ್ಲ ಹಬ್ಬಿಸ್ತಾಳೆ. ಊರೆಲ್ಲ ಹಬ್ಸೋದು ಮತ್ತು ನಮ್ಮ ಸಂಬಂಧಿಕರು ಎಲ್ಲರಿಗೂ ಹೇಳೋದು. ಆಮೇಲೆ ಎಲ್ಲರೂ ನನ್ನ ಬಗ್ಗೆ ಒಂಥರ ನೋಡೋದು. ನನಗೆ ಈ ಬಗ್ಗೆ ಏನಂದ್ರೂ ನಾನು ತಲೆಗೆಡ್ಸ್ಕೊಳಲ್ಲ. ಆದ್ರೆ ಮತ್ತು ಅವ್ವ ಅಪ್ಪಗೆ ಏನಂತ ಬೆಳೆಸಿ ಮಗಳನ್ನ ಯಾರ್ದೋ ಮನ್ಯಾಗ ಹೋಗಿದ್ದು ಬಂದ ನೋಡು ಹಂಗೆ ಹಿಂಗಂತ ಮತ್ತು ಏನೇನೇನಾದರೂ ಹುಟ್ಟಿಸಿದ್ರೆ ಒಂದು ಹೋಗಿ ಇನ್ನೊಂದು ಸಮಸ್ಯೆ ಚಲೋ ಆಗಿಬಿಡ್ತೈತೆ ಚಿಕ್ಕಿ. ಅದಕ್ಕೋಸ್ಕರ ನಾನು ಯಾರ ಮುಂದೆ ಹೇಳಿಲ್ಲ. ದಯವಿಟ್ಟು ನೀನು ಅಷ್ಟೇ ಚಿಕ್ಕಿ, ಯಾರ ಮುಂದೂ ಹೇಳಕ್ಕೆ ಹೋಗ್ಬೇಡ. ಈಗ ಹೇಳಿ ಚಿಕ್ಕಿ, ನಾನು ಈ ವಿಷಯ ಮುಚ್ಚಿಟ್ಟಿದ್ರಲ್ಲಿ ಏನಾದರೂ ತಪ್ಪಿದೆನಾ? ಕಾವೇರಿ, ಎಷ್ಟೆಲ್ಲ ಯೋಚನೆ ಮಾಡಿಯಲ್ಲ ನೀನು. ಒಂದು ಲೆಕ್ಕಕ್ಕೆ ನೀನು ಹೇಳೋದು ಸರಿನೇ ಐತಿ. ನಮ್ಮ ಮನ್ಯಾಗ ನಾವೆಲ್ಲರೂ ಸುಮ್ಮನೆ ಇರ್ಬೋದು, ಆದ್ರೆ ಆ ಸಂಗೀತ ಮಾತ್ರ ಸುಮ್ಮನೆ ಇರೋಂಗಿಲ್ಲ. ಆಕೆಗೆ ಏನಾರು ಸುದ್ದಿ ಗೊತ್ತಾತಂದ್ರೆ ಇಡೀ ಊರಿಗೆಲ್ಲ ಟಮ್ ಆಗಿಬಿಡ್ತಾಳೆ. ಆಮೇಲೆ ಮೊದಲನೇ ಮುಂದೆ ಮದುವೆಯಾಗಿ ಹೋಗೋ ಹುಡುಗಿ ಒಂದು ಹೋಗಿ ಇನ್ನೊಂದು ಸಮಸ್ಯೆ ಚಲೋ ಆಗಬಾರ್ದು. ಸರಿ ಆಯಿತು, ನಾನು ಈ ವಿಷಯನ ಯಾರ ಮುಂದೂ ಹೇಳಕ್ಕೆ ಹೋಗಲ್ಲ. ಆದರೆ ಟೈಮ್ ಬಂದಾಗ ಲಕ್ಷ್ಮವ್ವಕ್ಕ ಮತ್ತು ಮಂಜಪ್ಪ ಮಾವನ ಹತ್ರ ಈ ವಿಷಯನ ಹೇಳ್ತೀನಿ ನಾನು. ಈಗಂತೂ ಹೇಳೋಂಗಿಲ್ಲ, ಬಟ್ ಯಾವಾಗಾರು ಒಂದು ಸಲ ಟೈಮ್ ಬಂದಾಗ ಅವರಿಬ್ಬರ ಹತ್ರ ಅಷ್ಟೇ ಹೇಳ್ತೀನಂತ. ಸರಿನಾ? ಸರಿ ಚಿಕ್ಕಿ. ಅಲ್ಲ ಕಾವೇರಿ,
ನೀನು ನೇತ್ರ ನಂಗನ ನೋಡು, ಮನೆಗೆ ಸಮಸ್ಯೆ ಬಂತಂದ್ರೆ ಒಟ್ಟ ಸುಮ್ಮನೆ ಕೂತ್ಕೊಳಲ್ಲ, ಏನಾದರೂ ಒಂದು ಮಾಡಿ ಬಂದಿರೋ ಸಮಸ್ಯೆನ ದೂರ ಮಾಡಿಬಿಡ್ತೀಯಲ್ಲ. ಅಯ್ಯೋ ನನ್ನ ಬಂಗಾರವ ನೀನು. ನಂಗಂತೂ ಎಷ್ಟು ಖುಷಿ ಆಗೋದಿದೆ ಗೊತ್ತಾ. ಈ ಸಮಸ್ಯೆ ಬಗೆಹರಿದೈತಿ ಅಂತಂದು ಏನಾದರೂ ಈ ವಿಷಯ ಮನ್ಯಾಗ ಎಲ್ರಿಗೂ ಗೊತ್ತಾತಂದ್ರೆ ಎಲ್ಲರೂ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ಎಲ್ಲರೂ ಖುಷಿಗೆ ಅಯ್ಯೋ ದೇವ್ರೇ, ಅದು ಹೇಳೋಕ್ಕಾಗಂಗಿಲ್ಲ, ಅಷ್ಟು ಖುಷಿ ಆಕಾರ ನೋಡಿ ಎಲ್ಲರೂ. ನಿನ್ನಿಂದಾಗಿ ಇವತ್ತು ನಮ್ಮ ಮನೆ ಮರ್ಯಾದೆ ಉಳಿತು, ನಮ್ಮ ಮನೆ ಉಳಿತು, ಮತ್ತು ಮನೆಯಾಗಿರೋ ಎಲ್ಲರೂ ಒಗ್ಗಟ್ಟು ಕೂಡ ಉಳಿತು. ಸಾರಿ ಚಿಕ್ಕಿ, ನೀನು ಎಷ್ಟು ಸಲ ಕೇಳಿದ್ದಿ ಈ ವಿಷಯದ ಬಗ್ಗೆ, ನಾನು ನಿನ್ನ ಹತ್ರ ಏನೂ ಹೇಳಲಾಗಿದ್ದೆ, ಸಾರಿ. ಸರಿ, ಇದು ಒಂದು ಸಲ ಏನೋ ನಾನು ಸುಮ್ಮನೆ ಇರ್ತೀನಿ, ಆದರೆ ಮುಂದಿನ ಸಲ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರೋಂಗಿಲ್ಲ. ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ. ನಾನು ಸರಿ ಅನ್ನಿಸ್ತಂದ್ರೆ ಮನ್ಯಾಗ ಎಲ್ಲರ ಜೊತೆ ಮಾತಾಡ್ತೀನಂತ, ನಿನಗೂ ಹಂಗೆ ಸರಿ ಅನ್ನಿಸ್ತಂದ್ರೆ ಸರಿ ಮುಂದುವರಿ ಅಂತೀನಿ, ಇಲ್ಲ ಅಂದ್ರೆ ಏನಾದರೂ ತಪ್ಪಿದ್ರೆ ಬ್ಯಾಡ್ ಅಂತ ಹೇಳಿ ಬಿಡ್ತೀನಿ, ಸರಿನಾ? ಸರಿ ಆಯಿತು ಚಿಕ್ಕಿ. ನಗು, ಮತ್ತು ಯಾಕೆ ಮುಖ ಹಿಂಗೆ ಮಾಡ್ಕೊಂಡಿದ್ದೆ, ನಗು. ಮನ್ಯಾಗ ಎಲ್ಲರಿಗೂ ಈ ವಿಷಯ ಗೊತ್ತಾತಂದ್ರೆ ಎಲ್ಲರೂ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ಎಲ್ಲರಿಗೂ ಇವತ್ತು ಈ ಖುಷಿ ಸುದ್ದಿ ಗೊತ್ತಾಗತ್ತೆ. ಬಾ, ಮನ್ಯಾಗ ಏನಾದ್ರು ಒಂದು ಸ್ವೀಟ್ ಮಾಡೋಣಂತ. ಎಲ್ಲರೂ ಮನೆಗೆ ಬಂದಮೇಲೆ ಆ ವಿಷಯ ಕೇಳಿದ್ಮೇಲೆ ಎಲ್ಲರೂ ಖುಷಿಯಾಗಿರ್ತಾರಲ್ಲ, ಈ ಏನಾರು ಒಂದು ಸ್ವೀಟ್ ಮಾಡಿಕೊಟ್ವಿ ಅಂದ್ರೆ ಇನ್ನೂ ಖುಷಿ ಆಗಿಬಿಡ್ತಾರೆ, ಹೌದಿಲ್ಲ? ಸರಿ ಆಯಿತು ಚಿಕ್ಕಿ, ನಡಿ ಏನಾದರೂ ಒಂದು ಸ್ವೀಟ್ ಮಾಡೋಣ, ಭಾಳ ದಿನ ಆಗೈತಿ ಸ್ವೀಟ್ ತಿಂದು ಮನ್ಯಾಗ, ನಡಿ. ಸರಿ ಬಾ. ಡ್ಯಾಡಿ, ಡ್ಯಾಡಿ. ರಿಯಾ ಬಂದ್ಯಾ? ಚಲೋ ಆಯ್ತು. ಇವಾಗ ತಾನೇ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ ನೋಡು. ಏನಾಯ್ತು, ನೀವು ಹೋಗಿದ್ದ ಕೆಲಸ ಸಕ್ಸಸ್ ಆಯ್ತಾ? ಅವ್ರಿಗೇನು ಡೌಟ್ ಬರಲಿಲ್ಲ ತಾನೆ? ಅವರ ಫುಲ್ ಏನದು ಹಳ್ಳಿ ಗುಗ್ಗಿದ್ದಂಗೆ ಅದಾರ. ಅವ್ರಿಗೆ ಅಲ್ಲೇ ಗೊತ್ತಾಗುತ್ತೆ ಒರಿಜಿನಲ್ ಯಾವುದು ಡ್ಯೂಪ್ಲಿಕೇಟ್ ಅನ್ನೋದು ಯಾವುದು. ಅಂತೂ ಸಕ್ಸಸ್ ಆಯ್ತಿಲ್ಲ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗೋದಿರಲಿ, ಪಾತಾಳಕ್ಕೆ ಬಿದ್ದು ಹೋಯ್ತು ಗೊತ್ತಾ. ನನಗೆ ಎಷ್ಟು ಅವಮಾನ ಆಯ್ತಂದ್ರೆ, ಛೇ, ನಾನು ಏನು ಅನ್ಕೊಂಡೋಗಿದ್ದೆ ಅದೆಲ್ಲ ಉಲ್ಟಾ ಆಗೋಯ್ತು. ರಿಯಾ, ಏನು ಹೇಳಕ್ಕಂತೀನಿ ನೀನು? ಯಾಕೆ ರಿಯಾ, ಏನಾಯ್ತು? ಇನ್ನೇನು, ಆ ಮನೆಯಲ್ಲಿ ನಿಮ್ಮ ತಂಗಿ ಇದ್ದಾಳಲ್ಲ ಕಾವೇರಿ, ಅವಳ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಅದು ಹೆಂಗೆ ಹೋಯ್ತು ನನಗಂತೂ ಗೊತ್ತಿಲ್ಲ. ಆ ಒರಿಜಿನಲ್ ಡಾಕ್ಯುಮೆಂಟ್ನ ತಾನು ಇಟ್ಕೊಂಡು ನಮ್ಮನ್ನು ಬುಗ್ರಿ ಆಟಾಡ್ಸಿ ಕ್ಯಾಕರ್ಸಿ ಉಗಿದು ಅಲ್ಲಿಂದ ಹೊರಗೆ ದಬ್ಬಿದ್ಲು ಗೊತ್ತಾ. ರಿಯಾ, ಏನು ಹೇಳಕ್ಕಂತೀನಿ ನೀನು? ಕಾವೇರಿ ಹತ್ರ ಒರಿಜಿನಲ್ ಡಾಕ್ಯುಮೆಂಟಾ? ನಾನು ಯಾಕೆ ಸುಳ್ಳು ಹೇಳಿ, ನನಗೇನಾದರೂ ಹುಚ್ಚಿಡ್ದಿದ್ದೇನಾ? ಅವಳ ಹತ್ರ ಅದು ಹೆಂಗೆ ಹೋಯ್ತೋ ಒರಿಜಿನಲ್ ಡಾಕ್ಯುಮೆಂಟ್ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಛೇ, ನಾನು ಏನು ಅನ್ಕೊಂಡು ಹೋಗಿದ್ದೆ, ಇವತ್ತು ಆ ಮನೆಯಲ್ಲಿರೋ ಎಲ್ಲರನ್ನೂ ಬೀದಿಗೆ ತಂದು ಬಿಸಾಕೋಣ ಅಂತ ಎಷ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ, ಎಲ್ಲ ಹಾಳಾಗೋಗ್ಬಿಡ್ತು. ಛೇ, ಎಷ್ಟು ಎಫರ್ಟ್ ಹಾಕಿ ಇದೊಂದು ಪ್ಲ್ಯಾನ್ ಮಾಡಿದ್ವಿ, ಎಲ್ಲ ಹಾಳಾಗೋಗ್ಬಿಡ್ತು. ನನಗಂತೂ ಮುಖ ಎತ್ತಂಗಾಗಲಿಲ್ಲ ಗೊತ್ತಾ. ಅಷ್ಟಲ್ದ ನಿಮ್ಮ ತಂಗಿ ದೊಡ್ಡದಾಗಿ ಆರ್ಡರ್ ಮಾಡಿ ಕಳ್ಸೋಣ. ನಾನೇ ಇವಾಗ ನಿಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿ, ಇನ್ಮೇಲೆ ನಿಮ್ಮ ತಂಟೆಗೆ ಬರೋಂಗಿಲ್ಲ, ನೀವು ನಂಗೆ ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕಂತ. ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕಿ ನನ್ನನ್ನು ನಿಮ್ಮ ಮನೆಯವ್ರನ್ನೆಲ್ಲನೂ ಜೈಲಿಗೆ ಹಾಕಿಸ್ತಾಳಂತ ನಿಮ್ಮ ತಂಗಿ. ಏನು, ಇಷ್ಟೆಲ್ಲ ಆಯ್ತಾ? ಅಲ್ಲ, ಇವ್ರ ತಂಗಿಗೆ ಅಷ್ಟೊಂದು ಧೈರ್ಯ, ಅಷ್ಟೊಂದು ನಾಲೆಜ್ ಯಾವಾಗ ಬಂತು? ಅದೆಲ್ಲ ಯಾರಿಗೆ ಗೊತ್ತು ಡ್ಯಾಡಿ. ಒಟ್ಟಿನಲ್ಲಿ ಇವತ್ತು ನಾನು ಹೋಗಿದ್ದಕ್ಕೆ ಎಷ್ಟು ಅವಮಾನ ಆಯ್ತಂದ್ರೆ ತಲೆ ಎತ್ತದಕ್ಕಾಗಲಿಲ್ಲ. ಛೇ, ನಾನು ಏನು ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೋದ್ರೆ ವಾಪಸ್ ನಾನು ಅವಮಾನ ಮಾಡಿಸ್ಕೊಂಡು ಬಂದಿದ್ದೀನಿ. ಛೇ, ಅಲ್ಲ ಕೆಂಪಯ್ಯನವ್ರೆ, ನೀವೇನು ಮಾಡ್ತಾ ಇದ್ರಿ? ಇಷ್ಟೊಂದು ಅವಮಾನ ಮಾಡೋ ಮುಂದೆ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಿ ಅವ್ರನ್ನ ಮನೆಯಿಂದ ಹೊರಗಡೆ ಹೋಗಂಗೆ ಮಾಡಕ್ಕೆ ಬರಲ್ಲೇನು? ನಿಮ್ಮನ್ನ ಎದಕ್ಕೆ ಕಳಿಸಿದ್ದು ನಾನು? ಇಂಥ ಒಂದು ಸಣ್ಣ ಕೇಸನ್ನು ಸಾಲ್ವ್ ಮಾಡೋದಕ್ಕಾಗಲಿಲ್ಲ ಅಂದ್ರೆ ಏನು ನೀವು? ಯಾವ ಸೀಮೆ ಲಾಯರ್ ನೀವು? ನಿಮ್ಮನ್ನು ನಂಬಿ ನಿಮ್ಮ ಜೊತೆ ನನ್ನ ಮಗಳನ್ನ ಕಳಿಸಿದ್ರ ನಮ್ಮ ನಂಬಿಕೆನ ಹಾಳು ಮಾಡಿಬಿಟ್ಟಿರಲ್ರಿ ನೀವು. ನೋಡಿ ಸರ್, ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೆ, ಒರಿಜಿನಲ್ ಡಾಕ್ಯುಮೆಂಟ್ ನಮ್ಮ ಹತ್ರ ಇದ್ರೆ ಮಾತ್ರ ನಾವು ಈ ಕೇಸ್ನಲ್ಲಿ ಗೆಲ್ಲೋದು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಹೇಳಿದೆ ತಾನೆ. ನಾ ಹೇಳಿದ್ರು ನೀವು ಇಷ್ಟು ಕೇರ್ಲೆಸ್ಸಿಂದ ಆ ಡಾಕ್ಯುಮೆಂಟ್ನ ಕಳ್ಕೊಂಡ್ರೆ ನಾನೇನು ಮಾಡೋದಕ್ಕಾಗುತ್ತೆ? ನನ್ನ ಕೈನಲ್ಲಿ ಏನೂ ಇಲ್ಲ ಸರ್. ಅದು ಅಲ್ಲದೆ ನಾವು ಮಾಡ್ಕೊಂಡು ಹೋಗಿದ್ದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಅಂತ ಆ ಹುಡುಗಿ ನೋಡೋಷ್ಟಿಗೆ ಕಂಡು ಹಿಡಿದ್ಬಿಟ್ಲು ಗೊತ್ತಾ. ಅದು ಕಂಡು ಹಿಡಿಲಿ ಬಿಡ್ರಿ, ನಮ್ಮ ಹತ್ರ ಇರೋದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಅಂತಲೇ ಆಕೆ ಅನ್ಕೊಳ್ಳಿ. ಆದರೆ ಅಕ್ಕಿ ಹತ್ರ ಒರಿಜಿನಲ್ ಡಾಕ್ಯುಮೆಂಟೇ ಐತಲ್ರಿ, ಅದನ್ನ ಇಟ್ಕೊಂಡು ನಮ್ಮ ಮೇಲೆ ಕೇಸ್ ಹಾಕಿದ್ರ ಅಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಾಳಕ್ಕಿ. ಅದಕ್ಕೆ ಸುಮ್ಮನೆ ಈ ವಿಷಯದಿಂದ ನೀವು ಹಿಂದೆ ಸರ್ಕೊಂಡು ನಿಮ್ಮ ಪಾಡಿಗೆ ನೀವಿದ್ರ ನಿಮ್ಮ ಮರ್ಯಾದೆ ಉಳಿಯುತ್ತಾ, ಎಲ್ಲ ಉಳಿಯುತ್ತೆ ನೋಡ್ರಿ. ಅಪ್ಪಿ ತಪ್ಪಿ ನೀವೇನಾದ್ರು ಮತ್ತೆ ಇದೇ ವಿಷಯವಾಗಿ ಅವ್ರ ಹತ್ರ ಹೋದ್ರೆ ಅಂದ್ರೆ ಮಾನ ಮರ್ಯಾದೆ ಎಲ್ಲ ಹೋಗಿ ನೀವು ಅಷ್ಟು ಜೈಲು ಸೇರ್ಕೋಬೇಕಾಗುತ್ತೆ ನೋಡ್ರಿ. ಇದ್ರ ಮೇಲೆ ನಿಮ್ಮ ಇಷ್ಟ, ತಗೋರಿ ನಿಮ್ಮ ಡಾಕ್ಯುಮೆಂಟ್. ನನ್ನ ಕೈನಲ್ಲಿ ಫೋನ್ ಹಚ್ಚಿ ಮಾತಾಡೋದಕ್ಕಾಗೋದಿಲ್ಲ. ಸುರೇಶ್, ನೀನೇ ನಿಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಹೇಳಿಬಿಡು, ಇನ್ನೊಂದ್ಸಲ ನಿಮ್ಮ ತಂಟೆಗೆ ಬರಲ್ಲ, 35 lakhs ನೀವೇನು ಕೊಡೋದು ಬೇಕಾಗಿಲ್ಲ, ಮನೇನು ನಿಮ್ಗೆ ಇಲ್ಲ ಅಂತ ಹೇಳಿ ಇಟ್ಟುಬಿಡ್ರಿ. ಡ್ಯಾಡಿ, ನಂಗೆ ಮನಸ್ಸು ಸರಿ ಇಲ್ಲ, ನಾನು ಆಮೇಲೆ ಬರ್ತೀನಿ. ಒಂದು ಪ್ಲ್ಯಾನನ್ನು ನೆಟ್ಟಗೆ ಎಕ್ಸಿಕ್ಯೂಟ್ ಮಾಡೋದಕ್ಕಾಗಿಲ್ಲ. ಜನ್ಮಕ್ಕೆ ಅಲ್ಲ, ಚೋಟುದ್ದ ಇಲ್ಲ ಈ ಕಾವೇರಿ. ಈಕೆ ಹತ್ರ ಈ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗೋಯ್ತು? ಈಕೆ ಇಷ್ಟೆಲ್ಲ ಮಾತಾಡೋದು ಕಲ್ತಾಳ?
ಇರಲಿ, ಈಗ ನನ್ನಿಂದ ತಪ್ಸ್ಕೊಂಡಿರ್ಬೋದು ನೀವು, ಆದ್ರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ಈ ಮನ್ಯಾಗ ನನ್ನ ಮರ್ಯಾದೆ ಹೋಗಂಗೆ ಮಾಡಿರಲ್ಲ, ನೋಡ್ತೀರಿ. ಇಡೀ ಊರ ಮುಂದೆ ನಿಮ್ಮ ಮರ್ಯಾದೆ ಹೋಗಂಗೆ ಮಾಡ್ತೀನಿ ನಾನು.